ಇವತ್ತು ನೀರು ದೋಸೆ ಮಾಡಿ ಸ್ವಲ್ಪ ಹಿಟ್ಟು ಉಳಿದಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನೋಡಿ, ಈ ನೀರು ದೋಸೆ ಹಿಟ್ಟಿಗೆ ನಾನು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಎಂತ ಮಾಡೋದು ಇದನ್ನು ಗೊತ್ತಾ? ನಾನು ಈ ನೀರು ದೋಸೆ ಹಿಟ್ಟನ್ನು ಈಗ ಏನು ಮಾಡ್ತೀನಿ ನೋಡಿ, ದೋಸೆ ಕಾವಲಿಯಲ್ಲಿ ದೋಸೆ ಮಾಡ್ತಾ ಇದ್ದೇನೆ. ಏನು ಬೆಳ್ಳುಳ್ಳಿ ದೋಸೆ ಅಂದ್ಕೊಂಡ್ರಾ? ಅಲ್ಲ. ಎಂತ ಗೊತ್ತುಂಟಾ, ನೀರು ದೋಸೆ ಹಿಟ್ಟು ಉಳಿದಾಗ ಅಥವಾ ನೀವು ನೀರು ದೋಸೆ ಮಾಡಿ ಉಳಿದಾಗ ಅದನ್ನು ಒಣಗಿಸಿದರೆ ನಿಮಗೆ ಒಂದು ರುಚಿಯಾದ ಸೆಂಡಿಗೆ ರೆಡಿ ಆಗ್ತದೆ. ನೋಡಿ, ನಾನೀಗ ಬೆಳ್ಳುಳ್ಳಿ ಹಾಕಿದ ಹಿಟ್ಟನ್ನು ದೋಸೆ ಕಾವಲಿಯಲ್ಲಿ ಒಯ್ತಾ ಇದ್ದೇನೆ. ಅಂದರೆ ನಮಗೆ ಬೆಳ್ಳುಳ್ಳಿ ಫ್ಲೇವರ್ ಬೇಕಂತಾಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅಲ್ಲದೆ ನಿಮಗೆ ಖಾರ ಬೇಕು ಅಂತಿದ್ರೆ ನೀವು ಗಾಂಧಾರಿ ಮೆಣಸನ್ನು ಕೂಡ ಜಜ್ಜಿ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿಯನ್ನು ಕೂಡ ಕಟ್ ಮಾಡುವ ಬದಲು ಜಜ್ಜಿ ಕೂಡ ಹಾಕ್ಕೊಳ್ಬೋದು. ದೋಸೆ ಹಾಕಿದ ಮೇಲೆ ನಾವು ಹಾಕಿದರೆ ಅಂಟುವುದಿಲ್ಲ ಅಷ್ಟಾಗಿ, ಅಥವಾ ದೋಸೆ ಪ್ಲೇನ್ ಇದ್ದರೆ ಅದು ಕೂಡ ಆಗ್ತದೆ, ಏನು ಆಗಬೇಕು ಅಂತಿಲ್ಲ. ಬೆಳ್ಳುಳ್ಳಿ ಹಾಕಿದರೆ ಪರಿಮಳ ಚೆನ್ನಾಗಿರ್ತದೆ ಅಂತ. ನೋಡಿ, ನಾನು ಒಂದು ದೋಸೆ ಒಯ್ದಾಯಿತು. ಈಗ ಇನ್ನೊಂದು ಸತಿ ಕಾವಲಿಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ದೋಸೆ ಮಾಡ್ತೇನೆ. ಹಾಗೆ ನನಗೊಂದು 2-3 ದೋಸೆ ಆಯಿತು ಹಿಟ್ಟು ಉಳಿದದ್ರಲ್ಲಿ. ನೀವು ದೋಸೆ ಮಾಡಿದಾಗ ದೋಸೆ ಉಳಿದ್ರೆ ಅದನ್ನು ಕೂಡ ಒಣಗಿಸ್ಬೋದು. ಹಾಯ್ ಎಲ್ರಿಗೂ, ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಸೆಂಡಿಗೆಯನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ದೋಸೆ ಮಾಡಿ. ನೋಡಿ, ಇವಾಗ ಬೆಳ್ಳುಳ್ಳಿ ದೋಸೆ 2-3 ಆಯಿತು ನನಗೆ. ಇದನ್ನು ನಾವು ಈಗ ಒಣಗಿಸಬೇಕು. ಅಂದರೆ ತೆಗೆದ ನಂತರ, ಕಾವಲಿಯಿಂದ ತೆಗೆದ ನಂತರ ಬಿಸಿಲಲ್ಲಿ ಒಣಗಿಸಬೇಕು. ನೋಡಿ, ನಾನೀಗ ಒಂದು ಗೆರ್ಸೆ ತಗೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಹಾಕ್ಕೊಂಡು ಈ 3 ದೋಸೆಯನ್ನು ಒಣಗಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಹೀಗೆ ನೀವು ಸಹ ನೀರು ದೋಸೆ ಮಾಡಿದಾಗ ಹಿಟ್ಟು ಉಳಿದ್ರೆ ಇದೇ ರೀತಿ ಮಾಡಿ. ನಿಮಗೆ ಖಾರ ಬೇಕಂದರೆ ಗಾಂಧಾರಿ ಮೆಣಸು, ಮೆಣಸಿನ ಹುಡಿ ಏನು ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಈಗ ನಾವು ಹೊರಗಡೆ ಬಿಸಿಲಲ್ಲಿ ಇಟ್ಟು ಒಣಗಿಸುವ. ನೋಡಿ, ನಾನು ಹೊರಗಡೆ ತಗೊಂಡು ಬಂದೆ. ಈಗ ಮಾಡ ಮೇಲೆ ಇಟ್ಟೆ. ನೋಡಿ, ಇದಿನ್ನೊಂದು 2 ದಿನ ಚೆನ್ನಾಗಿ ಒಣಗಬೇಕು. 2 ದಿನದ ಬಿಸಿಲಿಗೆ ಚೆನ್ನಾಗಿ ಒಣಗಿದರೆ ಸಾಕಾಗ್ತದೆ. ಅಷ್ಟು ಅರ್ಜೆಂಟ್ ಇದೆ ಅಂತಂದರೆ ಸಂಜೆನೇ ನಿಮಗೆ ಕಾಯಿಸಲಿಕ್ಕೆ ಕೂಡ ಆಗ್ತದೆ. ನಾನಿದನ್ನು 2 ದಿನದ ಬಿಸಿಲಲ್ಲಿ ಒಣಗಿಸಿ ತಂದಿದ್ದೇನೆ. ನೋಡಿ, ಹೀಗೆ ಆಗಿದೆ 2 ದಿನ ಆದ ನಂತರ. ಇದನ್ನು ಈಗ ನಾನು ಎಣ್ಣೆಯಲ್ಲಿ ಹುರಿದು ಕೂಡ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ ಅಲ್ಲ. ಈಗ ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡೆ ನಾನು. ಎಣ್ಣೆ ಚೆನ್ನಾಗಿ ಕಾಯಬೇಕಾಯ್ತಾ ಈ ದೋಸೆ ಹಾಕಬೇಕಂದ್ರೆ. ನಿಮಗೆ ಸೆಂಡಿಗೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಕಷ್ಟ ಅಂತಾದರೆ ಈ ರೀತಿ ದೋಸೆ ಮಾಡಿ ಉಳಿದಾಗ ಒಣಗಿಸಿ ಸೆಂಡಿಗೆಯನ್ನು ಮಾಡಿ ತಿನ್ಬೋದು ಸಂಜೆ ಹೊತ್ತು ಟೀ ಟೈಮಿಗೆಲ್ಲ. ಹಿಟ್ಟೆ ಉಳಿದಿದ್ರೆ ನೀವು ಈ ರೀತಿ ಫ್ಲೇವರ್ಸ್ಗಳನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿದ್ದು, ತುಂಬ ಚೆನ್ನಾಗಿ ಬರ್ತದೆ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಾಗ ಪರಿಮಳ ತುಂಬ ಚೆನ್ನಾಗಿ ಆಗ್ತದಲ್ಲ. ನೋಡಿ, ಎಷ್ಟು ಸೂಪರಾಗಿರುವ ಸೆಂಡಿಗೆ ರೆಡಿ ಆಯಿತಲ್ವ. ಹೀಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅಲ್ಲದೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ನೋಡಿ, ಸೆಂಡಿಗೆ ಹೇಗಿದೆ ನೋಡಿ. ಎಣ್ಣೆ ಕೂಡ ಅಷ್ಟು ಎಳ್ಕೊಳ್ಳೋದಿಲ್ಲ. ಬೆಳ್ಳುಳ್ಳಿ ನೋಡಿ ಅದರಲ್ಲಿದೆ. ನೀವು ಬೆಳ್ಳುಳ್ಳಿ ದೋಸೆ ಮಾಡಿದ ಮೇಲೆ ಕೂಡ ಹಾಕ್ಬೋದು. ಸ್ವಲ್ಪ ಜಜ್ಜಿ ಅದನ್ನು ಪ್ರೆಸ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ ದೋಸೆ ಮೊದಲೇ ರೆಡಿ ಇದ್ದರೆ. ಇಲ್ಲ ಹಿಟ್ಟು ರೆಡಿ ಇದ್ದರೆ ನೀವು ಹಿಟ್ಟಿಗೆ ಹಾಕಿದರೆ ಆಯಿತು. ಇದೇ ರೀತಿ ನೀವು ಸಹ ಒಂದು ಸತಿ ನೀರು ದೋಸೆ ಮಾಡಿದಾಗ ಟ್ರೈ ಮಾಡಿ ನೋಡಿ. ಮತ್ತು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ. ನೋಡಿ, ನನಗೆ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಟಪ್ ಅಂತ ಕಟ್ಟಾಗ್ತದೆ ನೋಡಿ. ತಿನ್ನುವಾಗ ಕೂಡ ಗೊತ್ತಾಗ್ತದೆ ನಿಮಗೆ, ಕರಮ್ ಕುರುಮ್ ಕರಮ್ ಕುರುಮ್ ಅಂತ ಸೌಂಡ್ ಬರ್ತದೆ. ಅಷ್ಟು ಚೆನ್ನಾಗಿರ್ತದೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ ಆಯಿತಾ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.